ಇನ್ನು ಥರ್ಡ್ ಸನ್ಸ್ಕ್ರೀನ್ ಲೋಷನ್ ಯಾವುದಪ್ಪ ಅಂತಂದ್ರೆ ಮಿನಿಮಲಿಸ್ಟ್ ಅಂತ ಹೇಳಂದು ಇದು ಕೂಡ ಒಂದು ಆಯಿಲ್ ಸ್ಕಿನ್ ಇದ್ದವರಿಗೆ ಬಹಳ ಚೆನ್ನಾಗಿರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ ಆಗಿದೆ. ಇದನ್ನು ಮಾತ್ರ ನೀವು ಎಲ್ಲರೂ ಇದನ್ನ ಯೂಸ್ ಮಾಡಬಹುದು. ಆಲ್ ಟೈಪ್ ಸ್ಕಿನ್ ಅಂತ ಹೇಳಂದು ಇರೋದು. ಇದನ್ನು ಕೂಡ ನೀವು ಆಯಿಲ್ ಸ್ಕಿನ್ ಇದ್ದವರಿಗೆ ಯಾವುದೇ ಭಯ ಇಲ್ಲದೆ ಯೂಸ್ ಮಾಡಬಹುದು ಅಂತ ಹೇಳಿ ಹೇಳ್ತೀನಿ ನಾನು. ಇವು ಮೂರನ್ನು ನಾನು ಸನ್ಸ್ಕ್ರೀನ್ ಲೋಷನ್ ಹೇಳಿದಿಲ್ಲ. ಇವು ಅಷ್ಟು PA+++ SPF 50 ಇರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ ಆಗಿರ್ತಾವೆ. ನೀವು ಆರಾಮಾಗಿ ಹೊರಗಡೆ ಹೋದ್ರೂ ನೀವು ಈ ಒಂದು ಕ್ರೀಮ್ಗಳನ್ನ ಹಚ್ಕೋಬಹುದು, ಮನೇಲಿ ಇದ್ರೂ ಹಚ್ಕೋಬಹುದು. ಬಹಳ ಚೆನ್ನಾಗಿರುವಂತಹ ಒಂದು ಆಯಿಲ್ ಸ್ಕಿನ್ಗೋಸ್ಕರ ಅಂತ ಹೇಳಿ ಮಾಡಿರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಿಲ್ಲ. ಮೊದಲಿಗೆ ಹೇಳಿರುವಂತಹ UV ಡಾಕ್ಸ್ ಒಂದು ಮತ್ತೆ ಡಾಕ್ಟರ್ ಶೇಡ್ಸ್ ಅವರ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತೂ ಪಕ್ಕ ಆಯಿಲ್ ಸ್ಕಿನ್ ಇದ್ದವರಿಗೆ ಅಂತ ಹೇಳ್ಬೋದು. ಈ ಮಿನಿಮಲಿಸ್ಟ್ ಅಂತ ಏನು ತೋರಿಸಿದ್ನಲ್ಲ, ಇದನ್ನ ಆಲ್ ಟೈಪ್ ಸ್ಕಿನ್ ಇದ್ದವರು ಇದನ್ನ ಯೂಸ್ ಮಾಡಬಹುದು. ನಾನು ಯಾವ ಒಂದು ಸನ್ಸ್ಕ್ರೀನ್ ಲೋಷನ್ ಬಳಸ್ತೀನಿ ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ. ಇವತ್ತು ನಾನು ಯಾವುದನ್ನ ಸನ್ಸ್ಕ್ರೀನ್ ಲೋಷನ್ ಬಳಸ್ತೀನಿ ಅಂತ ಅಂದ್ರೆ ಇಲ್ಲಿ ನೋಡ್ರಿ, ಸನ್ ಬ್ಯಾನ್ ಅಂತ ಹೇಳಿದ್ರೆ ಇದು ನಿಮಗೆ ಉಲ್ಟಾ ಕಾಣಿಸ್ತೈತಿ. SUNBAN ಅಂತ ಹೇಳಿದ್ರೆ ಸನ್ ಬ್ಯಾನ್ ಅಂತ ಹೇಳಿದ್ರು ಈ ಸನ್ಸ್ಕ್ರೀನ್ ಲೋಷನ್. ಇದನ್ನ ನಾನು ಯೂಸ್ ಮಾಡೋಕ್ಕಂತೂ ಸರಿ ಸುಮಾರು ಒಂದು 4-5 ವರ್ಷ ಆಯ್ತು. ಬಹಳ ದಿನಗಳೆಲ್ಲ ಬಹಳ ವರ್ಷಗಳಿಂದ ನಾನು ಇದು ಯೂಸ್ ಮಾಡ್ತಿದ್ದೀನಿ. ನನಗೆ ಇದು ಸೂಟ್ ಆಗೈತಿ. ಆಮೇಲೆ ಇದು ಯಾವುದೇ ರೀತಿ ವೈಟ್ ಸ್ಕಾರ್ಚ್ ಎಲ್ಲೂ ಕಾಣಂಗಿಲ್ಲ. ಆಮೇಲೆ ನಾನು ಹಚ್ಕೊಂಡ ತಕ್ಷಣ ಒಂದು ಏನೋ ಒಂಥರ ಸ್ಕಿನ್ ಶೈನ್ ಆಗುತ್ತೆ, ಗ್ಲೋ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಸನ್ಸ್ಕ್ರೀನ್ ಲೋಷನ್ ಬಿಟ್ಟು ಬೇರೆ ಯಾವುದು ಸನ್ಸ್ಕ್ರೀನ್ ಲೋಷನ್ ಇಲ್ಲಿವರೆಗೂ ಬಳಸಿಲ್ಲ. ಆಮೇಲೆ ಇದು ಆಯಿಲ್ ಸ್ಕಿನ್ ಇದು ಆಯಿಲ್ ಸ್ಕಿನ್ ಇದ್ದವರಿಗೆ ಮಾತ್ರ ಖಂಡಿತವಾಗ್ಲೂ ಬರಂಗಿಲ್ಲ. ಯಾಕಂತ ಇದು ಸ್ವಲ್ಪ ನಂದೀಗ ನಾರ್ಮಲ್ ಮತ್ತೆ ಡ್ರೈ ಸ್ಕಿನ್ ಒಳಗೆ ಬರುತ್ತೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ನಾರ್ಮಲ್ ಸ್ಕಿನ್ ಆಮೇಲೆ ಡ್ರೈ ಸ್ಕಿನ್ ಯಾರ್ದೈತೋ ಅವ್ರು ಈ ಒಂದು ಸನ್ಸ್ಕ್ರೀನ್ ಲೋಷನ್ ಅನ್ನ ಖಂಡಿತವಾಗ್ಲೂ ಆರಾಮಾಗಿ ಯಾವುದೇ ರೀತಿ ಇದು ಡಾಕ್ಟರ್ ಸಜೆಸ್ಟೆಡ್ ಸನ್ಸ್ಕ್ರೀನ್ ಲೋಷನ್ ಆಗಿರ್ತೈತಿ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಇದೆ. ಅದಕ್ಕೋಸ್ಕರ ಇದನ್ನು ಯಾವುದೇ ರೀತಿ ಭಯ ಇಲ್ಲದೆ ನೀವು ಯೂಸ್ ಮಾಡಬಹುದು. ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಈ ಒಂದು ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ನಾನು ಹೇಳಿದಾಗ ತರಿಸ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಬಹಳ ಚೆನ್ನಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಇದಾಗಿರ್ತೈತಿ. ನನ್ನ ಫೇವರೇಟ್ ಸನ್ಸ್ಕ್ರೀನ್ ಲೋಷನ್ ಇದು ಅಂತ ಹೇಳೋದು ನಾನು ಹೇಳ್ತೀನಿ. ಯೂಸ್ ಮಾಡಿ ನಿಮ್ಮ ಸ್ಕಿನ್ ಅನ್ನು ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.